ನಮಗೆ ನಮ್ಮ ಜನ್ಮದಿನದ ಆಚರಣೆ ಎಂದರೆ ಸಂತೋಷವೇ. ಸಾಮಾಜಿಕ ಸೇವೆಯಲ್ಲಿ ತೊಡಗಿ ಸಮುದಾಯದ ಜಾಗೃತಿಗೆ ಶ್ರಮಿಸುವ ವ್ಯಕ್ತಿಗಳ ಜನ್ಮದಿನಕ್ಕೆ ವೈಶಿಷ್ಟ್ಯತೆ ಇರುತ್ತದೆ. ಅರ್ಥಶಾಸ್ತ್ರದ ಪ್ರಾಧ್ಯಾಪನೆಯಲ್ಲಿ ತೊಡಗಿದ ತಜ್ಞ, ಅಭಿನಯ ಕ್ಷೇತ್ರದಲ್ಲಿ ಕಲಾವಿದ, ಪರಿಸರ ಜಾಗೃತಿಗಾಗಿ ದೇಶವನ್ನೇ ಸುತ್ತಿದ ಚೇತನ ಶಿವಮೊಗ್ಗದ ಪ್ರೊಫೆಸರ್ BM ಕುಮಾರಸ್ವಾಮಿ. ಅವರಿಗೆ 80 ತುಂಬಿದ ದಿನ. ಸಾಂಸ್ಕೃತಿಕ ಸಮಾರಂಭ. ಆಪ್ತರೆಲ್ಲರೂ ಕೂಡಿ ರವಿವಾರವನ್ನ ಸವಿಯುವಂತೆ ಮಾಡಿದರು. ಶಿವಮೊಗ್ಗದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಜೂನ್ 9, 2024 ಅಪರೂಪದ ದಿನ. ರಂಗಭೂಮಿ, ಆರ್ಥಿಕ ಪರಿಣಿತರು, ಸಂಸ್ಕೃತಿ, ಸಾಹಿತ್ಯ, ಹರಟೆ ಇತ್ಯಾದಿ ನೇಮಕು ಹಾಕುವ ಸಮಯ ಅದಾಗಿತ್ತು. ಪ್ರೊಫೆಸರ್ BM ಕುಮಾರಸ್ವಾಮಿ ತಮ್ಮ ಸಂತಸವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವತ್ತು 81ಕ್ಕೆ ಕಾಲಿಟ್ಟಿದ್ದೀನಿ, ಮೊದಲನೇ ದಿವಸ. ಈ ಕಾರ್ಯಕ್ರಮ ಮಾಡಬೇಕು ಅಂತ ಮೈಸೂರಿನಲ್ಲಿರ್ತಕ್ಕಂಥ ನನ್ನ ಮಗಳು ದೀಪಾ ಮತ್ತು ಅವರ ಗಂಡ ರವಿಶಂಕರ್ ಅವರು ಸುಮಾರು 1 ತಿಂಗಳ ಕೆಳಗೆ ಇದರ ಪ್ರಪೋಸಲ್ ಬಂತು. ಬಂದ ಜನಗಳಿಗೆ ಹೊಸ ವಿಷಯಗಳನ್ನು ತಿಳಿಸ್ತಕ್ಕಂಥದ್ದು, ಅದು ಆರ್ಥಿಕತೆ ಬಗ್ಗೆ ಇರಬಹುದು, ಅಥವಾ ನಮ್ಮ ಪರಿಸರದ ಬಗ್ಗೆ ಇರ್ಬೋದು, ಅಥವಾ ಇಲ್ಲದೆ ಹೋದರೆ ಶಿವಮೊಗ್ಗದಲ್ಲಿ ನಮ್ಮ ರಂಗ ಚಟುವಟಿಕೆಗಳು ಹೇಗೆ ಬೆಳೆದು ಬಂತು, ಮುಂದೆ ರಂಗ ಚಟುವಟಿಕೆ ಯಾವ ರೀತಿ ಬೆಳೀಬೇಕು, ಈ ರೀತಿ ಬಂದಂಥ ಜನಗಳಿಗೆ ಅನುಕೂಲವಾಗ್ತಕ್ಕಂಥ ರೀತಿ ಚರ್ಚೆ ಆಗತ್ತೆ. ನಾವೆಲ್ಲ ಸ್ನೇಹಿತರೆಲ್ಲ ಕೂತ್ಕೊಂಡು ಕಾರ್ಯಕ್ರಮ ಒಂದು ಜನಪರ ಆರ್ಥಿಕತೆ, ಅದರ ಬಗ್ಗೆ ಆರ್ಥಿಕತೆ ಹೇಗೆ ಜನಪರವಾಗಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ವಿಚಾರ ಸಂಕರಣ ನಾಡಿನ ಬೇರೆ ಬೇರೆಯವರು ಆರ್ಥಿಕ ತಜ್ಞರ ಕಡೆಯಿಂದ. ಎರಡನೇದಾಗಿ ಮಂಕುತಿಮ್ಮನ ಕಗ್ಗದಲ್ಲಿ ಹೇಗೆ ಪರಿಸರದ ಬಗ್ಗೆ DVG ಅವರು ಹೇಳಿದ್ದಾರೆ ಅದನ್ನು ತಿಳಿಸ್ತಕ್ಕಂಥದ್ದು. ಮೂರನೇದು ನಮ್ಮ ಸುಸ್ಥಿರ ಪರಿಸರ ಮತ್ತು ಆರ್ಥಿಕತೆ, ಹೇಗೆ ಪರಿಸರವನ್ನು ಉಳಿಸ್ಕೊಂಡು ನಾವು ಅಭಿವೃದ್ಧಿ ಸಾಧಿಸಬೇಕು ಅಂತಕ್ಕಂಥದ್ದು ಮೂರನೇದು. ಆಮೇಲೆ ಶಿವಮೊಗ್ಗದಲ್ಲಿ ಈ ರಂಗ ಚಟುವಟಿಕೆಗಳು ಹಿಂದೆ ಎಲ್ಲ ಯಾವ ರೀತಿ ಇತ್ತು, ಯಾವ ರೀತಿ ಬೆಳೆದು ಬಂತು, ಮುಂದೆ ಯಾವ ರೀತಿ ಅದು ಬೆಳಿಬೇಕು ಅಂತ ನಮ್ಮ ಶಿವಮೊಗ್ಗದ ರಂಗದ ಬಗ್ಗೆ ಒಂದು ಅದರಲ್ಲಿ ತೊಡ್ಕೊಂಡಿರೋರ ಜೊತೆ ಒಂದು ಚರ್ಚೆ, ಆ ರೀತಿ ಇದನ್ನು ನಾವು ರೂಪಿಸಿದ್ದೀವಿ. ಪ್ರೊಫೆಸರ್ BM ಕುಮಾರಸ್ವಾಮಿಯವರ 80ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಗೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಬಹಳ ವಿಶಿಷ್ಟವಾಗಿ ಈ ಆಚರಣೆ ನಡೀತಾ ಇದೆ. ಅವರ ಜೀವನದ 3 ಮುಖ್ಯ ಏನು ಗುರಿಗಳು ಅಥವಾ ಅವರು ಬಾಳಿದಂತಹ 3 ಮುಖ್ಯ ವಿಷಯಗಳು, ಅದರ ಕುರಿತೇ ಇಲ್ಲಿ ಚರ್ಚೆಗಳು ನಡೀತಾ ಇರೋದು ಬಹಳ ಒಂದು ಸಂತೋಷದ ಮತ್ತು ವಿಶಿಷ್ಟವಾದ ಒಂದು ಕಾರ್ಯಕ್ರಮ.